ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಫುಲ್ ಸರ್ಕಲ್ ಹೋಟೆಲ್ಗೆ ಹೋಗಿದ್ವಿ. ನಾವು ಫುಲ್ ಸರ್ಕಲ್ ಅನ್ನೋ ರೆಸ್ಟೋರೆಂಟ್ಗೆ ಹೋಗಿದ್ವಿ ಡಿನ್ನರ್ಗೋಸ್ಕರ. ಯಾಕೆಂದರೆ ನಮ್ಮ ಅಪ್ಪನ ಬೇಡ ಇತ್ತು. ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಎಂಟ್ರ್ ಆಗ್ತಾ ಇದ್ದೀವಿ. ವಾವ್, ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ. ಇದು ರೆಸ್ಟೋರೆಂಟು ನಮ್ಮ ಮನೆ ಹತ್ರ ಇರೋದು. ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಇರೋದು ಒಂದು ಮಾಲ್ ಇದೆಯಲ್ಲ. ಫಸ್ಟ್ ಏರಿಯಾ ಹೆಸರು ಹೇಳಬೇಕು. ಓಕೆ, RR ನಗರ್. ಹಾಂ, ಇದು RR ನಗರಲ್ಲಿರೋ ಫುಲ್ ಸರ್ಕಲ್ ಅನ್ನೋ ರೆಸ್ಟೋರೆಂಟ್. ಇದು ಜ್ಞಾನಾಕ್ಷಿ ಸ್ಕೂಲ್ ಹತ್ರ ಇದೆ. ಇದ್ರ ಪಕ್ಕದಲ್ಲಿ ಇವಾಗ ಹೊಸ ಮಾಲ್ ಕೂಡ ಆಗಿದೆ, YGR ಸಿಗ್ನೇಚರ್ ಮಾಲ್. ಇವತ್ತು ಯಾರೋ ಸಿಂಗರ್ ಕೂಡ ಬಂದಿದ್ರು, ಅಲ್ಲಿ ಸಿಂಗ್ ಮಾಡ್ತಾ ಇದ್ರು. ಲಕ್ಕಿಲಿ ಎಲ್ಲ ಕನ್ನಡ ಸಾಂಗ್ಸು ಸಿಂಗ್ ಮಾಡ್ತಾ ಇದ್ರು ಅಲ್ವಾ ಸಾನು? ವೈಟ್ ಡ್ರೆಸ್ಸು, ನಾನು ಡ್ಯಾನ್ಸ್ ಮಾಡಿದ್ದೀನಿ. ಸೂಪರ್ ಆಗಿದೆ ಅಲ್ಲ? ಸೂಪರ್ ಆಗೈತೆ. ನಡಿ ಹೋಗೋಣ, ಊಟ ಮಾಡೋಣ. ಊಟ ಇವಾಗ ಆರ್ಡರ್ ಮಾಡಬೇಕು. ಇವಾಗ ಕೂಡ ಚೆನ್ನಾಗಿದೆ ಅಲ್ವಾ ಸಾನು? ರೆಸ್ಟೋರೆಂಟ್ ಚೆನ್ನಾಗಿದೆ, ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ. ಓಕೆ, ಒನ್ ಟೈಮ್ ಹೋಗ್ಬೋದು. ಫುಡ್ ಟೇಸ್ಟ್ ಚೆನ್ನಾಗಿತ್ತು, ಬಟ್ ತುಂಬಾ ಕಾಸ್ಟ್ಲಿ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅಷ್ಟೊಂದು ವರ್ತಿಲ್ಲ ಅನ್ನಿಸ್ತು ನಮಗೇನೋ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬಾರ್ಬಿಕ್ಯೂ ನೇಷನ್ ಅಲ್ಲೆಲ್ಲ ಹೋದರೆ ಇನ್ನೂ ಚೆನ್ನಾಗಿರೋ ಫುಡ್ ವೆರೈಟೀಸ್ ಸಿಕ್ಬಿಡುತ್ತೆ ಇದೇ ಪ್ರೈಸ್ಗೆ. ಅಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ ಟೇಬಲ್ ಮೇಲೆ. ಆ ಸ್ಕ್ಯಾನರ್ನ ಓಪನ್ ಮಾಡಿದ್ರೆ ಅವ್ರದ್ದು ಆ್ಯಪ್ಗೆ ಹೋಗುತ್ತೆ. ಸೊ ಅಲ್ಲಿಂದ ನಾವು ಆರ್ಡರ್ ಮಾಡಬೇಕು. ಫಸ್ಟ್ಗೆ 3 ಮಾಕ್ಟೇಲ್ ಆರ್ಡರ್ ಮಾಡಿದ್ವಿ. ಇದು ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ನಾನು ಸಿಂಗಲ್ ಇದು ಸ್ಟಾರ್ಟರ್ಸ್ ಆರ್ಡರ್ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರು ಬಂದುಬಿಟ್ಟು ಒಂದು ಪ್ಲ್ಯಾಟರ್ ತೋರಿಸಿದ್ರು. ಅದರಲ್ಲಿ 4 ವೆರೈಟೀಸ್ ಆಫ್ ಚಿಕನ್ ಬರುತ್ತೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ತರಿಸಿದ್ವಿ. ಇದೆ ಅದು. ಟೇಸ್ಟೂ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ವರ್ತಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ 1599 ಈ ಪ್ಲೇಟ್ಗೆ. ಎಲ್ಲ ಗ್ರಿಲ್ ಚಿಕನ್ನೇ ಇತ್ತು. ಸೊ ಎಲ್ಲ ಚಿಕನ್ನು ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇತ್ತು. ಅವ್ರು 4 ಟೈಪ್ಸ್ ಆಫ್ ಚಿಕನ್ ಕೊಟ್ಟಿದ್ರು ಕೂಡ ಟೇಸ್ಟ್ ಮಾತ್ರ ಒಂದೇ ಥರನೇ ಇತ್ತು. ನಂಗೆ ಓಕೆ ಅಂತ ಅನ್ನಿಸ್ತು. ಇದಾದಮೇಲೆ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಇದು ಜಾಸ್ತಿ ಆಯ್ತು ಆ್ಯಕ್ಚುಲಿ, 3 ಜನಕ್ಕೆ. ನಾವು ಎಷ್ಟೊಂದು ಸಾನು ಅಷ್ಟೆಲ್ಲ ತಿನ್ನಲಿಲ್ಲ, 1-2 ಪೀಸ್ ತಿನ್ನಲಷ್ಟೇ. ತುಂಬ ಡ್ರೈ ಆಗಿತ್ತು. ಆಮೇಲೆ ಅಂದ್ಕೊಂಡ್ವಿ ನಾವೇ ಆರ್ಡ್ರ್ ಮಾಡಿಬಿಡ್ಬೇಕಿತ್ತು ಇದೊಂದು ಪ್ಲೇಟ್ ತರಿಸೋ ಬದಲು ಅಂತ. ನಾವು ಒಂದು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಒಂದು ಪ್ಲೇಟು ಸೂಪರ್ ಆಗಿತ್ತು. ಬಿರಿಯಾನಿ 2 ಥರ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಒಂದು ದಮ್ ಬಿರಿಯಾನಿ, ಇನ್ನೊಂದು ದೊಣ್ಣೆ ಬಿರಿಯಾನಿ. ಸಿಂಗರು ನಮ್ಮಪ್ಪನ ಬರ್ಡೇಗೆ ವಿಶ್ ಮಾಡಿದ್ರು, ಮತ್ತು ನಮ್ಮಪ್ಪಂಗೆ ಒಂದು ಸಾಂಗ್ ಹೇಳಿದ್ರು, ಯಜಮಾನ ಸಾಂಗ್. ನಮ್ಮ ಅಪ್ಪಂಗೋಸ್ಕರ ಸಪ್ರೇಟಾಗಿ ಸಾಂಗ್ ಹೇಳಿದ್ರು. ವಿಶ್ ಯು ಹ್ಯಾಪಿ ಬರ್ಡೇ ಅರುಣ್ ಕುಮಾರ್ ಅಂತ ಹೇಳಿದ್ರು. ಖುಷಿ ಆಯ್ತಾ? ಖುಷಿ ಆಯಿತು. ನನ್ನ ಬರ್ಡೇಗೂ ಇಲ್ಲಿಗೆ ಹೋಗೋಣ. ವಿಶ್ ಯು ಹ್ಯಾಪಿ ಬರ್ಡೇ ಸಾನ್ನಿಧ್ಯ ಅಂತಾರೆ. ಆಯಿತು. ಹ್ಯಾಪಿ ಬರ್ಡೇ ಬಾ. 2 birthdays for you. ಆರ್ಡರ್ ಮಾಡಿ 1 ಅವರ್ ಆದಮೇಲೆ ಬಂತಪ್ಪ ಈ ಬಿರಿಯಾನಿ. This is the last song for the day. So we are enjoying. Alva amma, we are enjoying, right? ನಾನು ಕಾಮಿಡಿ ಟೆಸ್ಟ್ ಮಾಡ್ತಾ ಇದ್ದೆ. ಸಾಂಗ್ ಸಖತ್ ಇಷ್ಟ ಆಯಿತು. ಐ ಹ್ಯಾಡ್ ಗಾನ್ ಕ್ರೇಜಿ. ನೋಡಿ, ಕ್ರೇಜಿನೇ ಬಿಡು. ನೋಡು ಹೆಂಗೆ ಬಿಡ್ತಿದ್ಯಾ ಬಾಯಿ. ಸಾಂಗ್
ಡಾರ್ಲಿಂಗ್ ಐಸ್ ಕ್ರೀಮ್ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅದಿನ್ನೂ ಎಷ್ಟು ಅವರ್ ಆದಮೇಲೆ ಬರುತ್ತೋ ಗೊತ್ತಿಲ್ಲ. 1-2 ಅವರ್ ನಾ ಏನೋ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಈಗ ಬಂತು, ಈಗ ಐಸ್ ಕ್ರೀಮ್ ಬಂತು. ಯಾಯಿ ಹೋಟೆಲ್ ತಿನ್ನೋಕ್ಕೆ ಜಾಗನೇ ಇರಲಿಲ್ಲ. ಆದರೂ ನಮ್ಮ ಸಾನು ಐಸ್ ಕ್ರೀಮ್ ಬೇಕು ಬೇಕು ಅಂತಿದ್ಲಲ್ಲ ಅಂತ ಆರ್ಡರ್ ಮಾಡಿದ್ವಿ. ಹೌದು. ಹೇಗಿತ್ತು ಸಾನು ಐಸ್ ಕ್ರೀಮು? ಖುಷಿ ನೋಡೋವಳಿಗೆ. ಸರ್ಪ್ರೈಸಾಗಿ ತರಿಸಿದ್ದು ನಾನು ಇದಕ್ಕೆ. ಫುಲ್ ಖುಷಿ ಆಗ್ಬಿಟ್ಲು. ಇಂತ ನೋಡೋ ಯಜಮಾನ ನೋಡಲಿ, ಇವಾಗ ಹೋಗೇ ಬರುತ್ತೆ. ನೋಡಿ 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 ಇದೆಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲಪ್ಪ. ಇವಳಿಗೋಸ್ಕರ ತರಿಸಿದ್ದು. ಸುಮ್ಮನೆ ಬೇಡಮ್ಮ. ಇಲ್ಲ ಸಾನು, ನೋಡು ಅಷ್ಟು ಹೊಗೆ ಬರ್ತಾ ಇದೆ. ಬರೀ ಇಷ್ಟು ಆರ್ಡ್ರ್ ಮಾಡಿದ್ದಕ್ಕೆ ಒಂದು ಪ್ಲ್ಯಾಟರು, ಒಂದು ಬಿರಿಯಾನಿ, 3 ಜ್ಯೂಸು ಮತ್ತು ಒಂದು ಐಸ್ ಕ್ರೀಮ್. ಇಷ್ಟಕ್ಕೆ 3600 ಆಯಿತು ಬಿಲ್ಲು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅನ್ನಿಸ್ತು ಕಂಪೇರ್ ಮಾಡಿದ್ರೆ. ಐಸ್ ಕ್ರೀಮ್ ತಿಂದು ಇವಾಗ ಹೊರಡ್ತಾ ಇದ್ದೀವಿ. ನನಗಂತೂ ಐಸ್ ಕ್ರೀಮ್ ಸಖತ್ ಇಷ್ಟ ಆಯಿತು. ಸಖತ್ ಮಜಾ ಮಾಡಿದೆ. ಅಮ್ಮ ತಿರ್ಗಾ ಇಲ್ಲಿ ಬರೋಣ? ಬೇಡ ಸಾನು, ತುಂಬ ಕಾಸ್ಟ್ಲಿ. ಬೇರೆ ಕಡೆ ಹೋಗೋಣ. ಇನ್ನೊಂದ್ಸರಿ ನಿಮಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಓಕೆ. ಅಪ್ಪ ಹೊಟ್ಟೆ ತುಂಬಿಡ್ತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹೇಗಿತ್ತು ಸಾನು? ಹೇಗಿತ್ತಮ್ಮ? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ.